ಆ್ಯಕ್ಚುಲಿ ಈಗ ಮಾರಪ್ಪ ಮತ್ತು ಸಂಗಾತಿಗಳು ಮಾಡಿರೋ ಪ್ರಯತ್ನನೇ ಅದು. ಈಗ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ, ಒಬ್ಬ ಸಾಮಾನ್ಯ ರೈತರ ಮೇಲೆ ದೌರ್ಜನ್ಯ ಆದಾಗ, ಆ ದೌರ್ಜನ್ಯವನ್ನು ಸರಿಪಡಿಸ್ತಕ್ಕಂಥದ್ದು ಪೊಲೀಸು ಮತ್ತು ಸರ್ಕಾರದ ಜವಾಬ್ದಾರಿ. ಅವರು ಸರಿಪಡಿಸಲಾರ್ದೇ ಯಾರು ದೌರ್ಜನ್ಯ ಮಾಡಿದ ಅವ್ರ ಪರವಾಗಿ ನಿಂತಾಗ ಈ ಮಾರಪ್ಪನ ಸಂಗಾತಿಗಳು ಜನರ ಪರವಾಗಿ ನಿಂತು ನೀವು ಮಾಡ್ತಕ್ಕಂಥ ತಪ್ಪು, ನೀವು ಕಾನೂನು ಪ್ರಕಾರ ನಡೀತಾ ಇಲ್ಲ, ನೀವು ಅಪರಾಧ ಕೃತ್ಯಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಏರಿರ್ತಕ್ಕಂಥವ್ರು. ಯಾವಾಗ ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದಾಗ ಅನಿವಾರ್ಯವಾಗಿ ಜನರ ಜೊತೆ ನಿಂತು ಯಾರು ತಪ್ಪಿತಸ್ಥಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ರು ಅವರು. ಕಾನೂನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವ್ರು ಮಾಡಿದ್ರೆ ಅಪರಾಧ ಹೆಂಗಾಗ್ತದೆ? ಹಂಗಾಗಿ ಈ ಒಂದು ಒಂದು ತಪ್ಪು ತಿಳುವಳಿಕೆಯನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರೇನು ಅಪ್ರಜ್ಞಾಪೂರ್ವಕವಾಗಿ ಯಾವುದೇ ಹಿಂಸೆಯನ್ನ ಕೈಗೆತ್ಕೊಂಡವ್ರಲ್ಲ. ಆ ಹಿಂಸೆಯನ್ನ ಕೈಗೆತ್ಕೊಳ್ಳಿಕ್ಕೆ ಅವರ ಪ್ರಾಣ ರಕ್ಷಣೆ ಉಳಿಸಿಕೊಳ್ಳೋಕ್ಕೋಸ್ಕರ ಮತ್ತು ಅಲ್ಲಿರ್ತಕ್ಕಂಥ ಭೂ ಮಾಲೀಕರನ್ನ, ಅಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಶಕ್ತಿಗಳನ್ನು ಓಡಿಸಲಿಕ್ಕೆ ಅವರದೇ ಆತ್ಮರಕ್ಷಣೆಗೋಸ್ಕರ ಕೆಲವು ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. ಖಂಡಿತ ಸಂವಿಧಾನಿಕ ತಪ್ಪರಾಗಿದೆ. ಆ ಕಾರ್ಪೊರೇಟ್ ಸುಲಿಗೆಯನ್ನು ತಪ್ಪಿಸ್ತಕ್ಕಂಥ ಜವಾಬ್ದಾರಿ ಯಾರು? ಅಥವಾ ದೌರ್ಜನ್ಯ ಆಗಿರ್ತಕ್ಕಂಥ ಸಂತ್ರಸ್ತರನ್ನ ಓಲೈಸೋದು ಯಾರು? ಅವ್ರಿಗೆ ನ್ಯಾಯ ಕೊಡೋದು ಯಾರು? ಅವ್ರಿಗೆ ನೆರವು ಕೊಡೋದು ಯಾರು? ಈ ತರದ ನೆರವನ್ನ ಸಂವಿಧಾನದ ಜಾಗದಲ್ಲಿ ಇರ್ತಕ್ಕಂಥ ಸರ್ಕಾರ ಮಾಡಬೇಕು. ಪಕ್ಷಾತೀತವಾಗಿ ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕು. ಆ ಪಾರದರ್ಶಕವಾಗಿ ಪಕ್ಷಾತೀತವಾಗಿ ಮಾಡಲಾರ್ದಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಅವರು ಈ ಒಂದು ಸರ್ಕಾರವನ್ನ ಒಂದು ದ್ವೇಷಿ ತರದಲ್ಲಿ ಅಥವಾ ಒಂದು ವಿರೋಧಿ ತನದಲ್ಲಿ ನೋಡ್ತಕ್ಕಂಥ ಒಂದು ಮನೋಭಾವ ಹೆಚ್ಚಾಗಿದೆ. ಆ ಮನೋಭಾವ ಈಡೇರಿಸ್ತಕ್ಕಂಥ ಪ್ರಯತ್ನ ಸರ್ಕಾರದ ಮೇಲೆ, ಸಂವಿಧಾನದ ಮೇಲೆ, ನಮ್ಮೆಲ್ಲರ ಮೇಲಿದೆ. ಹೌದಮ್ಮ, ಯಾಕಂದ್ರೆ ಮಾಧ್ಯಮದವರು ಈಗ ಆಕ್ಚುಲಿ ಪತ್ರಿಕೆಗಳಲ್ಲಿ ವಿಕ್ರಮ್ ಗೌಡನ ಹತ್ಯೆ ಆಗಿದ್ದರಿಂದ ನಾವು ಎನ್ಕೌಂಟರ್ ಮಾಡಿದ್ರೆ ಇವರೆಲ್ಲ ಭಯಪಟ್ಟು ಬರ್ತಾ ಇದ್ದಾರೆ ಅಂತ. ಆಕ್ಚುಲಿ ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ಸತ್ತಿದಾರಲ್ಲ, ಅವಾಗೆ ಬರ್ಬೋದಾಗಿತ್ತು. ಈಗಲೂ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ? ಮತ್ತೆ ಜನ ಚಳವಳಿ ಕಟ್ತೀವಿ ಅಂತ ಹೇಳಿ ಅವ್ರು ವ್ಯಕ್ತಿಗತಗೋಸ್ಕರ ಜೈಲಿಗೆ ಹೋದವರಲ್ಲ, ವ್ಯಕ್ತಿಗತ ಸಮಸ್ಯೆಗೋಸ್ಕರ ಅಡವಿಗೆ ಹೋದವರಲ್ಲ, ಆದಿವಾಸಿಗಳ ರಕ್ಷಣೆಗೋಸ್ಕರ ಅಡವಿಯಲ್ಲಿದ್ದಾರೆ. ವಿದ್ಯೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಅವ್ನು ಬಿಟ್ಟು ಬಂದಿದ್ದಾರೆ, ಕುಟುಂಬನ ಬಿಟ್ಟು, ತಂದೆ ತಾಯಿ ಮುಖಗಳು ನೋಡಿಲ್ಲ. ನಾವು ಸತ್ತಿದಾವಂತ ತೀರ್ಮಾನ ಮಾಡಿ ಕುಟುಂಬಸ್ಥರು ಅಂತ ಸಂದರ್ಭದಲ್ಲಿ ಕೂಡ ಮತ್ತೆ ಜನ ಚಳವಳಿಗೆ ಬರ್ತೀವಿ ಅನ್ನೋದ್ರಿಂದ ಸರ್ಕಾರ ಮತ್ತು ನಾಗರಿಕರು, ಮಾಧ್ಯಮಗಳು ವಿಶೇಷವಾಗಿ ಅವರ ವ್ಯಕ್ತಿತ್ವವನ್ನು, ಅವರ ಹಿತಾಸಕ್ತಿಯನ್ನು ಪ್ರಶ್ನಿಸಿ ಅವರ ಸಲಹೆಗಳನ್ನು ನೀಡಲಿ. ಮತ್ತೊಂದು ಸಾವಿರ ಮಾಡಿರೋ ತಪ್ಪುಗಳೇನು ನೇರವಾಗಿ ಅವ್ರ ಪ್ರಶ್ನೆಗಳ ಆನ್ಸರ್ ಕೊಡ್ತಕ್ಕಂಥ ಸಮರ್ಥರಿದ್ದಾರೆ. ಹಂಗಾಗಿ ಅವ್ರನ್ನ ಪ್ರಶ್ನೆಯನ್ನು ಮಾಡ್ರಿ, ಜವಾಬ್ದಾರಿನ ಹೊರಿಸ್ರಿ ಅಂತ ನಾನು ಮಾಧ್ಯಮಗಳಲ್ಲಿ ಪ್ರಜಾತಾಂತ್ರಿಕ ಹೋರಾಟ ಮಾಡೋಣ ಅಂತ ಮತ್ತೊಂದು ಸಾರಿ ತಾವು ನಡೆದಿರ್ತಕ್ಕಂಥ ದಾರಿಗಳನ್ನ ಪರಿಶೀಲಿಸಿ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಸುಗಮ ಅವಕಾಶ ಇದೆ. ಇದರಲ್ಲೂ ಕೂಡ ಸರ್ಕಾರ ಸರಿಗೆ ಸ್ಪಂದಿಸಿ ಹೋದರೆ ಮತ್ತೆ ಅವರ ಬೇಜವಾಬ್ದಾರಿ ಅಂತ ಅರ್ಥ ಆಗ್ತದೆ. ಮತ್ತೆ ಅವರು ಕೂಡ ತಪ್ಪು ದಾರಿ ಇಡ್ಲಿಕ್ಕೆ ಅಥವಾ ತಪ್ಪು ದಾರಿ ಅನ್ನೋದಕ್ಕಿಂತ ಅವರದೇ ಆಗಿರ್ತಕ್ಕಂಥ ದಾರಿಗಳ ಮೂಲಕ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ನಿಲ್ಲಿಸ್ಬೇಕಂತ ಏನಿಲ್ವಲ್ಲ. ಹಂಗಾಗಿ ಜನರಿಗೆ ಸಹಾಯ ಮಾಡ್ತಾರೆ ಹೊರತಾಗಿ ಜನರಿಗೆ ಏನು ತೊಂದರೆ ಕೊಟ್ಟಿಲ್ಲ, ಜನರಿಗೆ ಹಿಂಸೆ ಮಾಡಿಲ್ಲ. ಯಾರು ಜನರಿಗೆ ಹಿಂಸೆ ಮಾಡ್ತಾರೆ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಇವರು. ಅದು ತಪ್ಪೇನದು? ಅದನ್ನು ಸರ್ಕಾರ ಮಾಡಬೇಕು, ಪೊಲೀಸರು ಮಾಡಬೇಕು. ಪೊಲೀಸ್ ವ್ಯವಸ್ಥೆ ಮನಸ್ಸು ಮಾಡಿದ್ರೆ ಕೇವಲ 10 ವರ್ಷದಲ್ಲಿ ಇಡೀ ವ್ಯವಸ್ಥೆನೇ ಬದಲಾಗ್ತದೆ. ಬಟ್ ಪೊಲೀಸರು, ಸರ್ಕಾರ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಜನರ ಸಮಸ್ಯೆಗಳು ಸ್ಪಂದಿಸ್ತಾ ಇಲ್ಲ. ಧರಣಿಗಳು ಮಾಡಿದ್ದಾರೆ, ಹೋರಾಟಗಳು ಮಾಡಿದ್ದಾರೆ. 10,000 ಜನ, 20,000 ಜನ ಬೀದಿಯಲ್ಲಿ ಕೂತು ಧಿಕ್ಕಾರಗಳಿಗೆ ಹೋಗಿದ್ದಾರೆ, ಜೈಕಾರಗಳಿಗೆ ಹೋಗಿದ್ದಾರೆ. ಅವರು ಯಾವಾಗ ಅವರ ಬೇಡಿಕೆಗಳಿಗೆ ತಾತ್ಸಾರ ಮನೋಭಾವನೆ ಕ್ರಿಯೇಟ್ ಆಯಿತು, ನಿರ್ಲಕ್ಷ್ಯ ಆಯಿತು, ಅವ್ರ ದಾರಿ ಅವ್ರು ಹಿಡ್ಕೊಂಡು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ. ಹಂಗಾಗಿ ಈಗ ನಿಮಗೆ ಒಂದು ಉದಾಹರಣೆ ಹೇಳಿದಾದ್ರೆ, ಹಳ್ಳಿಗಳಲ್ಲಿ ನಮ್ಮ ರಾಯಚೂರಲ್ಲಿ 1985ರಿಂದ 95ರವರೆಗೆ ಒಂದು ದೊಡ್ಡ ಮಟ್ಟದಾಗಿರ್ತಕ್ಕಂಥ ಬದಲಾವಣೆಗಳಾಗಿದೆ. ಅಲ್ಲಿರ್ತಕ್ಕಂಥ ಭೂ ಮಾಲೀಕರು ಗಂಡ ಹೆಂಡತಿ ಮನೇಲಿ ಮಕ್ಕೊಂಡ್ರೆ ಊರಿನ ಭೂ ಮಾಲೀಕ ಬಂದ್ರೆ ಗಂಡ ಎದ್ದು ಹೊರಗಡೆ ಬರಬೇಕಾಗಿತ್ತು. ತಲೆ ಎತ್ತಿ ತಿರುಗಂಗಿಲ್ಲ, ಬೆಳೆ ಬೆಟ್ಟ ಹಾಕೋಂಗಿಲ್ಲ, ಬಸ್ಗಳು ನಮ್ಮ ಊರಿಗೆ ಬರಬಾರದು, ಕಟ್ಟೆ ಮೇಲೆ ನಾವು ಕೂಡಂಗಿಲ್ಲ. ಇವರ ಒಂದು ಪಂಚಾಯತಿಗಳಿಂದ ಇವ್ರು ಮಾಡ್ತಕ್ಕಂಥ ಪರಿಶ್ರಮದಿಂದ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ. ಇದು ಒಂದು ದೊಡ್ಡ ಮಟ್ಟ ಬದಲಾವಣೆ. ಇದನ್ನೇ ಸರ್ಕಾರ ಮಾಡಿದ್ರೆ ಮೋಸ್ಟ್ಲಿ ಇವ್ರ ನಾಡಿಗೆ ಅಥವಾ ಕಾಡಿಗೆ ಹೋಗ್ತಕ್ಕಂಥ ಅವಕಾಶಗಳು ಇರಲಿಲ್ಲ. ಹಂಗಾಗಿ ಈಗಲೂ ಕೂಡ ಸರ್ಕಾರದ ಸಮಯ ಮೀರಿಲ್ಲ. ಅವರು ಆತ್ಮಾವಲೋಕನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸರ್ಕಾರನೂ ಆತ್ಮಾವಲೋಕನ ಮಾಡಬೇಕು, ಮಾಧ್ಯಮಗಳು ಮತ್ತೆ ನಾವು ನಾಗರಿಕರು ಈ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಶಾಂತಿ ರೀತಿಯಲ್ಲಿ ನಡಲಿಕ್ಕೆ ಏನೇನು ಪರ್ಯಾಯ ಕ್ರಮಗಳು ತಗೋಬೇಕು ಅದನ್ನು ಆತ್ಮೀಯವಾಗಿ ಕೊಡುಕೊಳ್ಳೋದ್ರ ಮೂಲಕ ಆ ಚಳವಳಿಯನ್ನು ಉತ್ತೇಜಿಸ್ತಕ್ಕಂಥ, ಆ ಚಳವಳಿಯ ತಪ್ಪುಗಳನ್ನು ತಿದ್ದತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ನನಗೆ